ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRNT ಡಿಸಬಿಲಿಟಿ ಲಾಗ್ಸ್. ನಾನು ನಿಮ್ಮ ನಂದಕುಮಾರ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, UDID EKYC ಅಂದರೆ UDID ಕಾರ್ಡು ಮತ್ತು ಆಧಾರ್ ಕಾರ್ಡು ಜೋಡಣೆ ಹೆಂಗೆ ಮಾಡೋದು ಅಂತ. ಅಂದರೆ ಆಧಾರ್ ಕಾರ್ಡು ಮತ್ತು UDID ಕಾರ್ಡ್ ಎರಡು ಲಿಂಕ್ ಮಾಡುವಂಥದ್ದು. ಆ ಪ್ರೊಸೆಸ್ಸು ಯಾವ ರೀತಿ ಇದೆ ಅಂತ ತೋರಿಸ್ಕೊಂಡ್ಕೊಡ್ತೀವಿ ಬನ್ನಿ. ಸೊ ಯಾಕೆ ಲೇಟ್ ಮಾಡೋದು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೇಳ್ಕೊಂಡು ಕೊಡೋಕೆ ಬಂದಿರೋದು UDID EKYC ಯಾವ ಥರ ಮಾಡೋದು ಅಂತ. ಸೊ ಬನ್ನಿ, ಇಲ್ಲಿ ಒಂದು ಗೂಗಲ್ ಸರ್ಚಿಗೆ ಬನ್ನಿ. ನಿಮ್ಮ ಮೊಬೈಲಲ್ಲಾದರೂ ಆಗಿರ್ಬೋದು, ಇಲ್ಲ ಬೇರೆ ಯಾವುದ್ರಲ್ಲಾದರೂ ಆಗಿರ್ಬೋದು, ಸಿಸ್ಟಮಲ್ಲಿ ಯಾವುದ್ರಲ್ಲಾದರೂ ಆಗಿರ್ಬೋದು. ಮೊದಲು ಯಾವುದನ್ನ ಕ್ರೋಮು ಇಲ್ಲಾಂದರೆ ಗೂಗಲ್ ಸರ್ಚ್ ಇಂಜಿನ್ ಯಾವುದಾದ್ರೂ ಓಕೆ. ಇಲ್ಲಿ ಬನ್ನಿ, ಇಲ್ಲಿ ಬಂದು UDID ಎಂಟರ್ ಮಾಡಿ ಸರ್ಚ್ ಕೊಟ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಿರೋಂಥ ಮೊದಲನೇ ವೆಬ್ಸೈಟ್ UDID ಯುನಿಕ್ ಡಿಸಬಿಲಿಟಿ ID. ಇಲ್ಲಿ ಹೋದ್ರೆ ಇಲ್ಲಿ ಮೇಲ್ಗಡೆ PWD ಲಾಗಿನ್ ಅಂತ ಇರುತ್ತೆ ಟಾಪಲ್ಲಿ. ಕಂಪ್ಯೂಟರ್ಲಾದರೆ ಈ ಥರ ಬರುತ್ತೆ, ಮೊಬೈಲಲ್ಲಾದರೆ ಕ್ಲೀನಾಗಿ ಬರುತ್ತೆ. ಇಲ್ಲಾಂದರೆ ಅದು ಮೊಬೈಲಲ್ಲೂ ಡೆಸ್ಕ್ಟಾಪ್ ವ್ಯೂ ಅಂತ ಕೊಟ್ಬಿಟ್ಟು ಈ ಥರ ಮಾಡಿ PWD ಲಾಗಿನ್. ಇಲ್ಲಿ ಹೋದರೆ ನೋಡಿ, ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಹಾಕಬೇಕು, ಮತ್ತು ಇಲ್ಲಿ ಡೇಟು, ಮಂತು, ಇಯರ್, ಡೇಟ್ ಆಫ್ ಬರ್ತ್ ಹಾಕಬೇಕು. ಇದೇ ಫಾರ್ಮೆಟಲ್ಲಿ ಇರಬೇಕು, ಡೇಟು, ಮಂತು, ಇಯರ್. ಅಂದರೆ ಇದರಲ್ಲಿ ಸ್ಲ್ಯಾಶ್ ಹಾಕ್ದಂಗೆ 1/5/1980 ಇತ್ತು ಅಂದರೆ 01/05/1980 ಹಂಗೆ ಹೊಡಿಬೇಕು. ಆಮೇಲೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಆನ್ಸರ್ ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕು. ಬನ್ನಿ ಇವಾಗ ಮಾಡೋಣ. ಇಲ್ಲಿ ಮೊದಲು UDID ನಂಬರ್ ಎಂಟ್ರಿ ಮಾಡಬೇಕು. UDID ನಂಬರ್ ಎಂಟ್ರಿ ಮಾಡಿದೆ. ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ 11/05. ಓಕೆ, ಇಲ್ಲಿ ಎಂಟ್ರಿ ಮಾಡಿದೆ. ಈ ಥರ ಎಂಟ್ರಿ ಮಾಡಬೇಕು. ಅದಾಗದ ಸ್ಲ್ಯಾಶ್ ಎಲ್ಲ ಹಾಕೊಳ್ಳುತ್ತೆ. ಅದಾದಮೇಲೆ ಇಲ್ಲಿ 9/2/11 ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇದು ನನ್ನ ಪ್ರೊಫೈಲ್. ಇಲ್ಲಿ ಯಾವ ಥರ ಅಂದರೆ KYC ಅಪ್ಡೇಟ್ ಮಾಡೋದು ಅಂತಂದರೆ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ಈ ಥರ ಸೈಡಲ್ಲಿ ಬ್ಲೂ ಕಲರ್ ಒಂದು ಪಟ್ಟಿ ಇರುತ್ತೆ. ಮತ್ತು ಇಲ್ಲಿ ರೈಟ್ ಸೈಡ್ ಪ್ರೊಫೈಲು ಮತ್ತು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ಲೂ ಕಲರ್ ಪಟ್ಟಿಲಿ ಇಲ್ಲಿ ಮೊದಲು ಅಪ್ಡೇಟ್ EKYC ಇದು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬಂತು. ನನ್ನ ಆಧಾರ್ ನಂಬರು ಜೊತೆಗೆಲ್ಲ ಬಂತು. ಇಲ್ಲಿ ಐ ಅಥರೈಸ್ UDID ಟು ಶೇರ್ ಮೈ ಆಧಾರ್ ಡೀಟೇಲ್ಸ್ ಫಾರ್ EKYC ಪರ್ಪಸ್. ಇದನ್ನು ಓದ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಜನರೇಟ್ OTP ಅಂತ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್ಗೆ ಒಂದು OTP ಹೋಗುತ್ತೆ. ನೋಡಿ ಈ ಥರ ಎಂಟರ್ ಮಾಡಿ ವೆರಿಫೈ OTP. ಇಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಆಮೇಲೆ ತಿರ್ಗಾ ಇವಾಗ ನೋಡಿ
ಇಲ್ಲಿ ಬ್ಲೂ ಕಲರ್ ಪಟ್ಟಿಲಿ ಅಪ್ಡೇಟ್ EKYC ಇದೆಯಲ್ವಾ, ಈ ವೆಬ್ಸೈಟ್ನ ತಿರ್ಗಾ ಇನ್ನೊಂದ್ಸತಿ ರೀಲೋಡ್ ಮಾಡಿದ್ರೆ ನೋಡಿ, ಅವಾಗಲೇ ಇಲ್ಲಿ ಅಪ್ಡೇಟ್ EKYC ಅಂತ ಇತ್ತು. ಇಲ್ಲಿ ಇವಾಗ ಏನೂ ಇಲ್ಲ. ಇದರಲ್ಲಿ ಏನೇನು ಮಾಡ್ಬೋದು ಅಂತಂದ್ರೆ, ಅಪ್ಡೇಟ್ ನೇಮ್, ನಿಮ್ಮ ಹೆಸರು ಚೇಂಜ್ ಮಾಡೋದಾಗಿರ್ಬೋದು, ಆಧಾರ್ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು, ಮತ್ತೆ ಅಪ್ಡೇಟ್ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ, ಮತ್ತೆ ಅಪ್ಡೇಟ್ ಇಮೇಲ್ ID, ಅಪ್ಡೇಟ್ ಅಡ್ರೆಸ್ಸು, ಮತ್ತೆ ಅಪ್ಡೇಟ್ ಜೆಂಡರು, ಮತ್ತೆ ಅಪ್ಡೇಟ್ ಎಲ್ಲ ಇದೆ ನೋಡಿ. ಸರೆಂಡರ್ ಕಾರ್ಡು, ಟ್ರ್ಯಾಕ್ ಯುವರ್ ಕಾರ್ಡು, ಲಾಸ್ಟ್ ಕಾರ್ಡು. ಈ ಇದ್ರಲ್ಲಿ ಏನಪ್ಪಾ ಅಂದ್ರೆ ಲಾಸ್ಟ್ ಕಾರ್ಡ್ ಅಂದ್ರೆ ನಿಮ್ದು UDID ಒರಿಜಿನಲ್ ಕಾರ್ಡು ಕಳೆದೋಗಿರುತ್ತೆ. ಅವಾಗ ಇದ್ರಲ್ಲಿ ಹೋಗಿ ಒಂದು UDID ಕಾರ್ಡ್ನ ಫೋಟೋ ಇಲ್ಲಿ 30 KB ಒಳಗಡೆ ಅಪ್ಲೋಡ್ ಮಾಡಬೇಕು. ಮತ್ತೆ ಏನಕ್ಕೋಸ್ಕರ ಕಳೆದೋಗಿದೆ ಅಥವಾ ನೀವು ರಿಸೀವ್ ಮಾಡಿಲ್ವಾ ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಜನರೇಟ್ OTP ಕೊಟ್ಟು ಮಾಡಿದ್ರೆ ಅದು ಕಾರ್ಡು ನಿಮ್ಮ ಪೋಸ್ಟ್ ಮುಖಾಂತರ ಬರುತ್ತೆ. ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ರೆಸಿಪ್ಟು, ಮತ್ತೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ ನಿಮ್ಮದು ಡಾಕ್ಟರ್ ಸರ್ಟಿಫಿಕೇಟ್ ಇವಾಗ E4 ಶೀಟಲ್ಲಿರೋದು, ಮತ್ತು UDID ಕಾರ್ಡು, ಇದೆಲ್ಲ ಆಪ್ಷನ್ ಇದೆ. ನೋಡಿ, ಇವಾಗ ಅಪ್ಡೇಟ್ EKYC ಅಂತ ಎಲ್ಲೂ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.